ಕಾಣಿಸುತ್ತೆ ಏರ್ಪೋರ್ಟ್ ಮೇಲಿಂದ. ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಹೊಸ ಜಾಗ, ಹೊಸ ಪ್ಲೇಲಿಸ್ಟ್, ಆಮೇಲೆ ಹೊಸ ವೀಡಿಯೋಸು. ಸೊ ಇವಾಗ ನಾವು ಹೊಸ ದೇಶಕ್ಕೂ ಕೂಡ ಹೋಗ್ತಾ ಇದ್ದೀವಿ. ಸೊ ನಾನು ಇವಾಗ ಬೆಂಗಳೂರು ಏರ್ಪೋರ್ಟಲ್ಲಿದ್ದೀನಿ. ಸೊ ಇಲ್ಲಿಂದ ನಾನು ಬ್ಯಾಂಕಾಕ್ ಹೋಗ್ತೀನಿ. ಬ್ಯಾಂಕಾಕಿಂದ ಪಾಂಟ್ ಪೆನ್ ಅಂದರೆ ಕಾಂಬೋಡಿಯಾದು ಕ್ಯಾಪಿಟಲ್ ಸಿಟಿ. ಸೊ ಬನ್ನಿ ಶುರು ಮಾಡುವ ನಮ್ಮ ಜರ್ನಿನ. ನಮ್ಮ ಏರ್ಪೋರ್ಟ್ ನೋಡೋಕ್ಕೆ ಚೆಂದ ಗುರು, ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಸ್ಟಾರ್ಟ್ ಆಗುತ್ತೆ ನಮ್ಮದು ಬೋರ್ಡಿಂಗ್. ಸೊ ಇವಾಗ ನಾವು ಬ್ಯಾಂಕಾಕ್ ರೀಚ್ ಆದ್ವಿ. DMK ಏರ್ಪೋರ್ಟಲ್ಲಿದ್ದೀವಿ ನಾವು. ಸೊ ನೆಕ್ಸ್ಟ್ ನಾವು ಪಾಂಟ್ ಪೆನ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ 2 hours ವೆಯ್ಟ್ ಟೈಮ್ ಇದೆ. ಸೊ ಅಲ್ಲಿ ತನಕ ನಾವು ಇಲ್ಲಿ ವೆಯ್ಟ್ ಮಾಡಬೇಕು. ಅದಾದಮೇಲೆ ಪಾಂಟ್ ಪೆನ್ನಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟೊಂದು ಡ್ಯೂಟಿ ಫ್ರೀ ಎಲ್ಲ ಇದೆ ಇಲ್ಲಿ. ಸೊ ಮೆಕ್ಡೊನಾಲ್ಡ್ಸ್ ಇದೆ ನೋಡಿ. ಸೊ ನಾವು ಪಾಂಟ್ ಪೆನ್ನಿಗೆ ಬಂದ್ವಿ ಇವಾಗ. ಸೊ ಇದು ಪಾಂಟ್ ಪೆನ್ದು ಏರ್ಪೋರ್ಟ್ ಹೊರಗಡೆ. ಸೊ ಇವಾಗ ಗ್ರಾಬ್ ಹತ್ರ ಹೋಗ್ಬೇಕು ನಾವು. ಸೊ ಇವಾಗ ನಾವು ಪಾಂಟ್ ಪೆನ್ ರೀಚ್ ಆದ್ವಿ. ಸೊ ಪಾಂಟ್ ಪೆನ್ನಿಂದ ನಾವು 7-11 ಹುಡುಕ್ತಾ ಇದ್ದೀವಿ. ಸೊ ಇಲ್ಲಿ ಆನ್ ದ ವೇ ಇಲ್ಲಿ ನೋಡಿ ಈ ಥರ ಒಂದು ಮಾನ್ಯುಮೆಂಟ್ ಸಿಕ್ತು. ಸೊ ಅದನ್ನು ಸುಮ್ಮನೆ ಒಂದು ಗ್ಲಿಮ್ಸ್ ನೋಡ್ಕೊಂಡು ಹೋಗೋಣ ಅಂತ. ಸೊ ಇದು ರಾಯಲ್ ಪ್ಯಾಲೇಸ್ ಆಫ್ ಕಾಂಬೋಡಿಯಾ ಇದು. ನೋಡಿ ಇಷ್ಟು ಜಾಗ ಇದೆ ಕವರ್ ಮಾಡೋಕ್ಕೆ. ಸೊ ಇವಾಗ ನಾವು ಬಂದಿರೋದು ಸಿಲ್ವರ್ ಪಗೋಡಾಗೆ. ಸೊ ಬನ್ನಿ ಇವಾಗ ಸಿಲ್ವರ್ ಪಗೋಡ ಎಲ್ಲಿದೆ ನೋಡ್ಬೇಕೀಗ. ಇದು ಮೇನ್ ಎಂಟ್ರೆನ್ಸು. ಪೇಂಟಿಂಗಲ್ಲಿ ನೋಡಿ ಹೆಂಗಿದೆ.
ಅದು ನೋಡಿ ಇದೊಂದು ಪಗೋಡ ಇದೆ ಇಲ್ಲಿ. ಆಮೇಲೆ ಇಲ್ಲಿ ರಾಜರು ಕೂತ್ಕೊಂಡಿದ್ದಾರೆ. ಅದಾದಮೇಲೆ ಇದು ಪ್ಯಾಲೇಸ್ ಸುತ್ತಮುತ್ತ. ಇಲ್ಲಿ ಒಂದು ನಂದಿ ಕೂಡ ಇದೆ. ಇಲ್ಲಿ ಮೆಕ್ಲಾಂಗ್ ಡೆಲ್ಟಾ ಇದೆಯಲ್ಲ, ಆ ರಿವರಲ್ಲಿ ಸಿಕ್ಕಿರೋ ಒಂದು ನಂದಿನ ತಂದು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಪ್ಯಾಲೇಸಲ್ಲಿ. ಪ್ಯಾಲೇಸ್ ಒಳಗಡೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಮತ್ತು ಕ್ಯಾಪ್ ಹಾಕ್ಕೊಳ್ಳೋಂಗಿಲ್ಲ ಅಂತೆಲ್ಲ ರೂಲ್ಸ್ ಇದೆ. ಸೊ ಅದಕ್ಕೆ ಬರೀ ನಾನು ಆಚೆ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಎಂಟ್ರೆನ್ಸು 700 ರೂಪಾಯಿ ಇದೆ. ಸೊ ನೀವು $10 ಅಂದರೆ ಕೊಡಬೇಕು, $10 ಥರ ಕೊಡಬೇಕು. ಸೊ ಇಲ್ಲಿ ಡಾಲರ್ಸ್ನ ಎಕ್ಸೆಪ್ಟ್ ಮಾಡ್ತಾರೆ. ಸೊ ನೀವು ಇಲ್ಲಿ ಬರಬೇಕಂದ್ರೆ, ಕಾಂಬೋಡಿಯಾಗೆ ಬರಬೇಕಂದ್ರೆ ನೀವು ಡಾಲರ್ಸ್ ತೊಗೊಂಬರೋದು ಬೆಸ್ಟು ದ್ಯಾನ್ ಅವ್ರ ಲೋಕಲ್ ಕರೆನ್ಸಿ. ಯಾಕಂದರೆ ಎಲ್ಲ ಕಡೆಯೂ ಡಾಲರ್ಸ್ ಎಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಆಚೆ ಪ್ಯಾಲೇಸ್ ಆಚೆ ತುಂಬ ಜನ ಬಂದುಬಿಟ್ಟು ನಾವು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳ್ತಾರೆ. ಸೊ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ನಮಗೆ ಬರಬೇಕಾದ್ರೆ ಪ್ಯಾಲೇಸ್ ಕ್ಲೋಸ್ ಅಂತ ಹೇಳ್ಬಿಟ್ಟಿದ್ರು, 10:30ಗೆ ಕ್ಲೋಸ್ ಅಂತ. ನಾವೆಲ್ಲ ನಮ್ಗೆ ಗೊತ್ತಿತ್ತು ಈ ಥರ ಸ್ಕ್ಯಾಮ್ ನಡೆಯುತ್ತೆ ಅಂತ. ಸೊ ಹಂಗೆ ಹೊರಗಡೆ ಬಂದ್ವಿ. ನೋಡಿ ಈ ಥರ ಎಲ್ಲ ಮಾಡ್ತಾರೆ ಟೂರಿಸ್ಟ್ಗೆ. ಸೊ ಅದೊಂದು ಜಾಗ್ರತೆ ಮಾಡ್ಕೊಬೇಕು ನೀವು. ಮಾಡಲ್ ಇಟ್ಟಿದ್ದಾರೆ ನೋಡಿ. ಸೊ ಈ ಥರದ್ದು ಎಲ್ಲ ಅಂಗಡಿಯಲ್ಲೂ ಇಟ್ಟಿದ್ದಾರೆ ಆಚೆ. ಸೊ ನಾವು ಹೆಂಗೆ ದೇವ್ರು ಇಡ್ತೀವೋ ಇವರು ಈ ಥರದ್ದೊಂದು ಇಡ್ತಾರೆ ಅಂಗಡಿಗಳಾಚೆ. ಸೊ ಇಲ್ಲಿ ಎಲ್ಲ ಗೋಡೆಗಳಿಗೂ ಪೇಂಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರದ್ದು ರಾಯಲ್ ಫ್ಯಾಮಿಲಿದು ಸ್ಟೋರಿನ. ಸೊ ನೀವು ನೋಡ್ಬೋದು ಯುದ್ಧದ್ದು, ಆಮೇಲೆ ಅವ್ರಿಗೆ ಸನ್ಮಾನ ಮಾಡೋದು ಎಲ್ಲ ಇಲ್ಲಿದೆ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ರಿ ನಮ್ಮ ಹನುಮಂತನ ಥರ ಕಾಣಿಸ್ತಾ ಇದ್ದಾರೆ. ಸೊ ಇವಾಗ ನಾವು ಇನ್ನೂ ಇಷ್ಟು ಜಾಗಗಳಿದೆ ನೋಡೋಕ್ಕೆ. ಸೊ ನೋಡಿ ಇಲ್ಲೊಂದು ಲಾಸ್ಟ್ ಟೈಮ್ ಸಿಲ್ವರ್ ಪಗೋಡ. ಬನ್ನಿ ಹೋಗೋಣ. ಸೊ ಡೋರ್ಗಳು ನೋಡಿ ಹೆಂಗಿದೆ. ಇದು ರಾಯಲ್ ಪ್ಯಾಲೇಸ್ದು ಹಿಸ್ಟ್ರಿದು ಎಲ್ಲ ಫೋಟೋಸ್ ಇಲ್ಲಿ ಹಾಕಿದ್ದಾರೆ. ಇದೊಂದು ಪುಟಾಣಿ ಮ್ಯೂಸಿಯಂ ಅಂತ ಹೇಳ್ಬೋದು ಇಲ್ಲಿ ನೋಡಿ. ಇಲ್ಲಿ ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ಸಸ್ಸು. ಇದು ನೋಡಿ, ಇದು ಕಾಂಬೋಡಿಯಾ ಅವರ ಟ್ರೆಡಿಷ್ನಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು. ಇಷ್ಟೊತ್ತು ಬಾರಿಸ್ತಾ ಇದ್ರು, ಸಡನ್ನಾಗಿ ಬ್ರೇಕ್ ತಗೊಬಿಟ್ಟಿದ್ದಾರೆ ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ. ಬನ್ನಿ ಇವಾಗ ಒಂದೊಂದಷ್ಟು ಡಿಸ್ಪ್ಲೇಗಳಿದೆ. ಇದು ಯಾವುದ್ರದ್ದು ಅಂದರೆ ಪಲ್ಲಕ್ಕಿಗಳದ್ದು ನೋಡಿ. ಇದು ರಾಜರು ಯೂಸ್ ಮಾಡೋ ಪಲ್ಲಕ್ಕಿಗಳಿದು ನೋಡಿ. ಹಿಂಗೆ ನೋಡಿ ಯಾವ ಥರ ಪಲ್ಲಕ್ಕಿಗಳಿದೆ ಅಂತ. ಸೊ ಇನ್ನೊಂದಷ್ಟು ಪಲ್ಲಕ್ಕಿಗಳಿದೆ ನೋಡಿ, ಬೇರೆ ಬೇರೆ ಥರ ಪಲ್ಲಕ್ಕಿಗಳು. ಅದಾದಮೇಲೆ ಇಲ್ಲಿ ನೋಡಿ ನಮ್ಮ ಗಣಪತಿನೂ ಇದ್ದಾರೆ ನೋಡಿ. ಓಹೋ ನೋಡಿ, ಇದು ಬಿಳಿ ಆನೆ. ಹನುಮಂತ ದ್ವಾರಪಾಲಕ. ಓಹೋ ಇದು ನೋಡ್ರಿ ಕಾಡೆಮ್ಮೆ. ಸೊ ಇದು ಬೆಳ್ಳಿ ಆನೆಗಳು ಡಿಸ್ಪ್ಲೇ. ಇದು ಚಿನ್ನದ ಆನೆ. ಇಲ್ಲಿ ಕಲ್ಲಿಂದು. ಪ್ಯಾಲೇಸ್ ಪಕ್ಕನೇ ಒಂದು ಶಾಪಿಂಗ್ ಮಾಡೋದಕ್ಕೆ ಒಂದು ಜಾಗನೂ ಇದೆ. ಸೊ ಯಾರ್ಯಾರು ಶಾಪಿಂಗ್ ಮಾಡಬೇಕು ಅದನ್ನು ಮಾಡ್ಬೋದು ನೋಡಿ, ಎಲ್ಲದರದ್ದು ಇದೆ.
ಇವಾಗ ನಾವು ನಮ್ಮ 3ನೇ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇದು ವಾಟ್ ಪಾಂಡ್ ಹಿಸ್ಟಾರಿಕಲ್ ಸೈಟ್ ಅಂತ ಇದೆ. ಹೆಸರು ಒಂದು ಸ್ವಲ್ಪ ಆ ಕಡೆ ಮಾಡಿರ್ಬೋದು ನೋಡಿ. ಇಲ್ಲಿ ಆಚೆ ಎಲ್ಲ ಈ ಥರ ಎಲ್ಲ ಇದೆ. ಅದಾದಮೇಲೆ ಇದು ದೇವಸ್ಥಾನ. ಇದು ಓಲ್ಡೆಸ್ಟ್ ಟೆಂಪಲ್ಲು ಇನ್ ಪಾನ್ ಪೆನ್. ಇಲ್ಲಿ ನೋಡ್ರಿ ಹೆಂಗಿಟ್ಟಿದ್ದಾರೆ ನೋಟ್ಸು. ಪಾಪ್ಕಾರ್ನು ಇದು ಎಲ್ಲ ಇದೆ. ಸೊ ನೀವೆಲ್ಲ ದೇವಸ್ಥಾನಕ್ಕೆ ಹೋದರೆ ಕಾಂಬೋಡಿಯಾದಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ. ಆಮೇಲೆ ದ್ವಾರಪಾಲಕ ಥರ ಸಿಂಹ ಇರುತ್ತೆ. ಆಲ್ಮೋಸ್ಟ್ ನಮ್ಮ ದೇವಸ್ಥಾನ ಥರನೇ ಇದೆ ಇದು. ನೀವು ನೋಡಿ ಇವಾಗ ಮೇಲೆ ಹತ್ಬೇಕು ನಾವು ಇವಾಗ. ಸೊ ಇದು ಹಾವು ಆದಿಶೇಷ ಥರ ನೋಡಿ, 5 ಹೆಡೆ ಇದೆ. ಸೊ ಈ ದೇವಸ್ಥಾನದ ಹೆಸರಿಂದನೇ ಇಡೀ ಊರಿಗೆ ಹೆಸರು ಬಂದಿರೋದು. ಸೊ ಪಾನ್ ಪೆನ್ ಅಂತ ಏನು ಹೆಸರಿದೆ ಈ ಬುದ್ಧಿಸ್ಟ್ ಟೆಂಪಲಿಂದ ಬಂದಿರೋದು. ಇವಾಗ ನೋಡಿ ಅದ್ರ ದೃಷ್ಟಿ ತೆಗಿತಾರೆ. ನೋಡಿ ಬಾಯಿಗೆ ಮಾಂಸದ ಪೀಸ್ ಇಡ್ತಾರೆ. ಆಮೇಲೆ ಮೊಟ್ಟೆ ಎಲ್ಲ ಇಟ್ಟಿದ್ದಾರೆ. ನೀವು ನೋಡ್ಬೋದು ಬಾವಿ ಒಳಗಡೆ ಮಾಂಸದ ಪೀಸ್ ಇದೆ. ಸೊ ಇದು ವೆರಿ ಓಲ್ಡ್ ಟೆಂಪಲ್. ಪಾನ್ ಪೆನ್ ಅಂತ ಹೆಸರು ಬಂದಿರೋದೇ ಈ ದೇವಸ್ಥಾನದಿಂದ. ಅಂದ್ರೆ ಎಷ್ಟು ಹಳೇದು ಅಂತ ನೀವು ಯೋಚನೆ ಮಾಡಿ. ನೋಡಿ ಇದೆ ದೇವಸ್ಥಾನ. ಫುಲ್ ಸುತ್ತ ಪೇಂಟಿಂಗ್ಸ್ ಇದೆ. ನೋಡಿ ಫುಲ್ ಪೇಂಟಿಂಗ್ಸ್ ಇದೆ ಇಲ್ಲಿ. ನೋಡಿ ಆ ದೇವಸ್ಥಾನ ಹಿಂಭಾಗದಲ್ಲಿ ಈ ಥರ ಪಗೋಡ ಇದೆ. ಸೊ ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಫೀ ಬಂದು $1, ಇಲ್ಲ ಅಂದರೆ 4,000 ರಿಯಲ್, ಅಂದರೆ ಕಾಂಬೋಡಿಯನ್ ರಿಯಲ್. ಸೊ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಡಾಲರ್ಸ್ನ ನೀಟಾಗಿ ಎಕ್ಸೆಪ್ಟ್ ಮಾಡ್ತಾರೆ. ಸೊ ನೀವು ಡಾಲರ್ಸ್ಗಳು ಇಟ್ಕೊಂಡಿದ್ರೆ ಸಾಕು. ಸೊ ನಾವು ಇವಾಗ ಪಾನ್ ಪೆನ್ನಿಂದ CM ರೀಪ್ ಹೋಗ್ತಾ ಇದ್ದೀವಿ ಈ ಬಸ್ಸಲ್ಲಿ. ಅಂದರೆ VT ಅಂತ ಒಂದು ಕಂಪ್ನಿ ಬಸ್ಸು. ಒಂದು ಬಾಟ್ಲ್ ಹೋಲ್ಡರ್, ಆದಮೇಲೆ ಥರ ಡಿಸ್ಪ್ಲೇ ಇದೆ, ವೈಫೈ ಇದೆ, ಸೊ ಇದು ನಮ್ಮ ಹೋಟ್ಲು. ಬನ್ನಿ ನೋಡೋಣ ಹೆಂಗಿದಂತ. ಇದು ನಮ್ಮ ಹೋಟ್ಲಲ್ಲಿರೋ ರೆಸ್ಟೋರೆಂಟ್. ನೋಡಿ ಪೂಲೆಲ್ಲ ಇದೆ. ನೋಡಿ ನಮಗೆ
ರೂಮ್ ಹೆಂಗಿದೆ ನೋಡಿ. ಸೊ ನೋಡಿ ರೆಸ್ಟ್ ರೂಮ್ ಹೆಂಗಿದೆ ಅಂತ. ಬಾತ್ ಟಬ್ಬು, ಓಹೋ ಶವರ್ ಮಾಡೋದಕ್ಕೆ. ಓಕೆ, ಇದು ಇಷ್ಟೇ ನಮ್ಮ ರೂಮು. ಫೈನಲಿ ನಾವು ಸಿಎಮ್ ರೀಪ್ ರೀಚ್ ಆದ್ವಿ. ಬಸ್ಸು ಜರ್ನಿ ಒಂದು 5 hours ಏನೋ ಇತ್ತು, ಒಂದು ಬ್ರೇಕ್ ಕೊಟ್ಟಿದ್ರು. ಚೆನ್ನಾಗಿತ್ತು ಆ್ಯಕ್ಚುಲಿ ಬಸ್ಸು. ಅದಾದಮೇಲೆ ನಾವು ಹೋಟೆಲ್ ಚೆಕ್ ಇನ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಸೊ ನಾಳೆ ಬೆಳಗ್ಗೆ ಆ್ಯಂಕೋರ್ ವ್ಯಾಟಲ್ಲಿ ಸಿಗುವ. ಬಾಯ್.